ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಓರಿಯೋ ಬಿಸ್ಕೆಟ್ನ ಬಳಸ್ಕೊಂಡು ಚಾಕ್ಲೇಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ನಾವು ಜ್ಯೂಸ್ ಅಂಗಡಿಗಳಲ್ಲಿ ಹೋಗಿ ಕುಡಿತೀವಲ್ಲ, ಸೇಮ್ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್, ಅದಕ್ಕಿಂತ ಚೆನ್ನಾಗೇ ಇರುತ್ತೆ. ಬನ್ನಿ ಹಾಗಾದರೆ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಇದು 20 ರುಪೀಸ್ದು ಓರಿಯೋ ಬಿಸ್ಕೆಟ್ ಇದೆ. ಎನಿ ಫ್ಲೇವರ್ ಆದರೆ ಸ್ಟ್ರಾಬೆರಿ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಚಾಕ್ಲೇಟ್ ಫ್ಲೇವರು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ವೆನಿಲಾ ಫ್ಲೇವರ್ ಬಿಸ್ಕೆಟ್ ಬಂದರೂ ಪರವಾಗಿಲ್ಲ, ಅಥವಾ ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ ಇದ್ದರೂ ಪರವಾಗಿಲ್ಲ, ಆದರೆ ಸ್ಟ್ರಾಬೆರಿ ಫ್ಲೇವರ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನಿಮ್ಮ ರುಚಿ ತಕ್ಕಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಆಮೇಲೆ ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ನಾವು. ನೋಡಿ, ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಮೂತಾಗಿ ಬ್ಲೆಂಡ್ ಆಗಿದೆ. ಇವಾಗ ಇದಕ್ಕೆ ಮಿಕ್ಕಿದ ಹಾಲನ್ನು ಹಾಕೊಳ್ಳೋಣ. ನಾನು ಒಂದೇ ಸರ್ತಿ ಯಾಕೆ ಹಾಕ್ಕೊಂಡಿಲ್ಲಪ್ಪ ಅಂದರೆ ಹಾಲನ್ನ ಒಂದೇ ಸರ್ತಿ ಹಾಕ್ಕೊಂಡಾಗ ಒಂದೊಂದು ಸರ್ತಿ ಬಿಸ್ಕೆಟ್ ಕ್ರಮ್ಸು ಹಾಗೆ ಉಳ್ಕೊಳ್ಳುತ್ತೆ, ಸ್ಮೂತಾಗಿ ಫೈನಾಗಿ ಬ್ಲೆಂಡ್ ಆಗಲ್ಲ. ಹಾಗಾಗಿ ಇವಾಗ ನೋಡಿ, ಮತ್ತೆ ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ಬಿಟ್ರೆ ಸ್ಮೂತಾಗಿರುವಂಥ ಜ್ಯೂಸು ಇಲ್ಲಿ ರೆಡಿಯಾಗಿದೆ. ನೋಡಿ, ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನೀವು ಜ್ಯೂಸ್ ಕುಡಿಬೇಕು ಅಂತ ಹೊರಗಡೆ ಹೋಗ್ತಿರಲ್ಲ, 120 160ವರೆಗೂ ಪೇ ಮಾಡಬೇಕಾಗುತ್ತೆ. ಜಸ್ಟ್ ಒಂದು 50 ರುಪೀಸ್ ಒಳಗಡೆ ನಿಮಗೆ ಈ ಥರ ಟೇಸ್ಟಿಯಾಗಿರುವಂಥ ಜ್ಯೂಸು 4 ಜನ ಕುಡಿಬೋದು, ಒಬ್ಬರಲ್ಲ 4 ಜನ ಕುಡಿಬೋದು. ಇವಾಗ ನೋಡಿ, ಜ್ಯೂಸ್ ಹಾಕೊಂಡ ತಕ್ಷಣ ಒಂದು ಓರಿಯೋ ಬಿಸ್ಕೆಟ್ನ ನಾನು ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಕ್ರಷ್ ಮಾಡಿ ಮೇಲೆಯಿಂದ ಗಾರ್ನಿಷಿಂಗ್ಗೆ ಅಂತ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಡ್ರೈ ಫ್ರೂಟ್ಸ್ನು ಕೂಡ ಬಳಸ್ಬೋದು. ಆಮೇಲೆ ಒಂದು ಅರ್ಧ ಮಿಕ್ಕಿತ್ತಲ್ಲ ಓರಿಯೋ ಬಿಸ್ಕೆಟು, ಅದನ್ನು ಕೂಡ ಮೇಲೆ ಇಟ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಅಂತ. ಜಸ್ಟ್ ಒಂದು 2 ಮಿನಿಟ್ಸಲ್ಲೇ ನೀವು ಮಾಡಿ ರೆಡಿ ಮಾಡ್ಕೋಬಹುದು. ಮಕ್ಕಳು ಜ್ಯೂಸ್ ಕುಡಿಬೇಕು ಅಂದಾಗ ಹೊರಗಡೆ ಹೋಗಿ ಕುಡಿಸ್ಬೇಕು ಅಂತ ಏನಲ್ಲ, ಜಸ್ಟ್ ಒಂದು 2 ಮಿನಿಟ್ಸಲ್ಲೇ ರೆಡಿ ಮಾಡ್ಕೋಬಹುದು. ಓರಿಯೋ ಬಿಸ್ಕೆಟಿಂದ ಸೂಪರ್ ಟೇಸ್ಟಿಯಾಗಿರುವಂಥ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಮನೆಯಲ್ಲೇ ನಾನು ರೆಡಿ ಮಾಡಿದ್ದೀನಿ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂಡ ಅವ್ರ ಮಕ್ಕಳ ಮೇಲೆ ಟ್ರೈ ಮಾಡೋಕ್ಕೆ ಹೇಳಿ, ಅವ್ರಿಗೂ ಮಾಡ್ಕೊಡೋಕ್ಕೆ ಹೇಳಿ. ಮಕ್ಕಳಿಗೆ ಖುಷಿ ಪಡ್ತಾರೆ ಫ್ರೆಂಡ್ಸ್. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಒಂದು ಸರ್ತಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.